ಮುಂದೆ ತಂದು ಪ್ರಚರಿಸದಿರಯ್ಯ ಪಶುವೇನು ಬಲ್ಲದು ಪಶುರಂಜನ ಸದೆ ವಿಷಯಗಳಿತನ ಮಾಡಿ ಸುಬುದ್ಧಿ ಎಂಬುದಕವನೆದು ನೋಡಿಸಲು ಮಯ್ಯ ತಂದೆ ಕೂಡಲ ಸಂಗಮ ದೇವ ಸಾಂಬಜಿ ನಮ ಪಾರ್ವತಿ ಪ್ರಾತಃಸ್ಮರಣೆಯಾದ ಏನು ಮಾತಾಡ್ತೀವಿ ಜನೆಯೆಲ್ಲ ಸಂತರನ್ನ ಮಹಂತನ ದಾರ್ಶನಿಕರನ್ನ ಸ್ಪರ್ಶಕ ಪ್ರತಿ ವರ್ಷ ಜೀವೋತ್ಸವ ಕೂಡ ಕೊಡದಾಗ್ರಾಮದಲ್ಲಿ ಧರ್ಮಸಭೆ ಪುರಾಣ ಪ್ರವಚನ ವಿಶೇಷವಾದ ಕಾರ್ಯಕ್ರಮವನ್ನು ನಡೆಸಿದಂಥ ಶ್ರೀ ಷಡ್ವಿಶ್ವೇಶ್ವರ ಪ್ರಸ್ತುತ ಶಾಸ್ತ್ರಿಗಳವರೇ ಗವಾಯಿಗಳೇ ಪೂರ್ಣಾವತಿ ಮಹಾಜನಗಳೇ ಮಾತೆ ಪ್ರತಿ ವರ್ಷ ಜೀವೋತ್ಸವ ಕೂಡ ಮಹಾಪಾರ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ನೆರೆ ಮಾಡಿ ಈ ಕುಂಭಾಭಿಷೇಕ ಮಾಡೋದ್ರಿಂದ ಇಂಥ ಅನೇಕ ಋಷಿ ಮಹತ್ವ ಅವ್ರನ್ನ ಕುಂಭಾಭಿಷೇಕ ಮಾಡ್ತಿದ್ರಲ್ಲ ಯಾಕೆ ಮಾಡ್ತಿದ್ರು ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಮೈ ಬರೀ ಚೆನ್ನಾಗಿ ಕುಂಭಾಭಿಷೇಕ ಮಾಡ್ತಿರ್ತಾರೆ ಅದಕ್ಕೆ ಋಷಿ ನಮ್ಮ ಕೊಡದಾಗಲ್ಲ ಪ್ರತಿ ವರ್ಷ ಕೂಡ ಕುಂಭಾಭಿಷೇಕ ಮಾಡ್ತಕ್ಕಂಥ ಪದ್ಧತಿ ಕೊಡ್ತಾರೆ ಇದಕ್ಕೂ ಕುಂಭ ಕಲಿತಾರೆ ಇದು ಕುಂಭ ರಿಪೇರಿ ಬರುತ್ತೆ ಯಾವಾಗಲೂ ಶರ್ಟ್ ವಿಚಾರ ದೇವ್ರ ಹಾಗೆ ವಿಚಾರ ಮಾಡಿ ಕುಂಭ ರಿಪೇರಿ ಬರುತ್ತೆ ಈ ಕುಂಭ ರಿಪೇರಿ ಬಂದಾಗ ಈ ಕುಂಭ ಹೊತ್ತು ಬಂದಾಗ ಧ್ಯಾನ ಅನ್ಕೊಂಡ ಇದು ರಿಪೇರಿ ಆಗಿ ಒಳಗೆ ಈ ಕುಂಭ ರಿಪೇರಿ ಆಗ್ತದೆ ಸುಧಾರ ಕ್ಲಿಯರ್ ಹತ್ತಲ್ಲಿ ತೋರಿಸಿದ್ರು ಅದಕ್ಕೆ ಅದರ ಶ್ರೀ ಪ್ರತಿಯೊಂದು ಕುಂಭಾಭಿಷೇಕ ಮಾಡ್ತಿದ್ದೀರಿ ಮತ್ತು ತೋಷ ಸಮಾರಂಭ ಮತ್ತು ಶರಣ ಪುರಾಣ ಇರ್ತೀರಿ ಶರಣ ಹೇಗಿದ್ದ ಹೆಂಗೆ ಬಾಯಿದ ಹೆಂಗಿದ್ದ ಹಾಗೆ ಅರ್ಥಕ್ಕೆ ಮಾಡೋದು ನಮಗೆ ಗೌರವ ವಚನ ಇದೆ ಅರ್ಥದಲ್ಲಿ ತಗೊಂಡು ಹೇಳೋದು ಮಾಡಿ ಸಾಕು ಅರ್ಥ ಹೋಗ್ತಾನೆ ಮಾತೊಂದು ಚೂಡನ ಮಾಡಯ್ಯ ಈ ಕೇಳ ಸೀತಾಕಿ ಹೋಗ್ತಾನೆ ಮತ್ತೊಂದು ನೋಡ್ತಾ ಚೂಡನ ಮಾಡಯ್ಯ ತೊಗೊಂಡು ಸೀತಾಕಿ ಹೋಗ್ತಾನೆ ಅಷ್ಟಿದ್ದು ಇದಕ್ಕೇನರ್ಥ ಬಸ್ಕೊಂಡು ವಚನ ಅಂದ್ರೆ ಏನು ಮಾತು ವಚನ ಅಂದ್ರೆ ಮಾತು ಶ್ರೇಷ್ಠವಾದ ಮಾತುಗಳು ವಚನ ಅಂದ್ರೆ ಪ್ರಮಾಣ ವಚನ ಕೊಡೋದು ನಾವು ಅದಕ್ಕೆ ಸಣ್ಣ ವಚನ ತಪ್ಪಾಯಿಲ್ಲ ಶ್ರೇಷ್ಠವಾದ ಮಾತುಗಳು ಅದಕ್ಕೆ ಬಸವಣ್ಣ ಏನು ಹೆಂಗಂದ್ರೆ ಇದು ಗೂಡಾಡ್ತಿದ್ದಾರೆ ಇದು ಚೂಡಾಡ್ತಿದ್ದಾರೆ ಗೂಡಾಡ್ತಿದ್ದಾರೆ ಏನು ಅಂತ ಕರ್ಕೊಂಡಿದ್ದಾರೆ ಅದು ಅಕ್ಕಂದು ಹೋಗಿ ಹೇಳೋ ಮಾಡಕ್ಕೆ ಹಾಕಿ ಕಟ್ಟಿರ್ಬೇಕು ಅಂತ ಹಾಗಲ್ಲ ಬೇರೆ ಮನಸ್ಸಿಗೆ ಮನಸ್ಸು ಬೇರೆ ಮನಸ್ಸೆ ಎಲ್ಲಿ ಹೋಗಬಾರ್ದು ಹೋಗಿ ಹೇಳೋಣಾದ್ರು ಎಲ್ಲಿ ಹೋಗಬಾರ್ದು ಅಲ್ಲಿ ಹೇಳೋಣಾದ್ರು ಎಲ್ಲಿ ಕೇಳಬಾರ್ದು ಅಂತ ಚೂಡಿನಾದ್ರು ಎಲ್ಲಿ ನೋಡಬಾರ್ದು ಚೂಡಿನಾದ್ರು ಬಸವಣ್ಣ ಗೂಡಾಡ್ತಿದ್ರು ಅದಕ್ಕೆ ಗೂಡಾಟ ವಚನ ಎಲ್ಲ ವಚನಗಳು ಗಡಿ ವಚನಗಳು ಏನು ಹೋಗ್ತಿದ್ದಾರೆ ಅವ್ರು ಗವಾಯ ಪುರಾಣ ಹೇಳ್ಕೊಂಡ ಶಾಸ್ತ್ರಿ ಅಂದ್ರೆ ಗವಾಯ ಪುರಾಣ ಗವಾಯಿನ ಮತ್ತು ಸಂಗೀತ ಟೀಚರ್ ಅದಕ್ಕೆ ಅದು ಸೀದಾ ಪ್ರತಿ ವರ್ಷ ಜೀವತ್ತು ಅಪ್ಪನ ಪುರಾಣ ಹೇಳ್ತಿಲ್ಲ ಪುರಾಣ ಅನಿಸಿದ್ದೀರಿ ಸಂತೋಷ ಮಂಗಲ ಮಹಾಮಂಗಲ ಅದಕ್ಕೆ ನಮ್ಮ ಬುದ್ಧಿ ಮಂಗಾವ ನಮ್ಮ ಬದುಕಿ ಮಂಗಾವ ಊರಿ ಮಂಗಾವ ನನ್ನ ಮಂಗಾವ ನಮ್ಮ ಜೀವನ ಬದುಕಿಗೆಲ್ಲ ಅಮಂಗಲ ದೂರಾಗಿ ಮಂಗಲವಾರ ಅಂತ ಮಂಗಲ ಮಹೋತ್ಸವ ಕರೆಯಿತ್ತು ಇದೆಲ್ಲ ಬೆಳೆದಾಗಿ ಶುಭಾಗಿ ಈ ಮಂಗಲ ಮಹೋತ್ಸವಕ್ಕೆ ಯಾರು ಏನು ಬರ್ತಿದ್ಪ ಮತ್ತು ಮಕ್ಕಳಂತು ಸಂಪತ್ತ ಎಲ್ಲ ದೃಷ್ಟಿಯಿಂದ ಅಪ್ಪ ಚಂದ್ರಪ್ಪ ಮಾಂಟೀಶ ಬಸವತ್ತು ಎಲ್ಲ ಸ್ವಲ್ಪ ಮತ್ತೊಂದು ಶುಭ ಹರಿಸಿ ನನ್ನ ಮಾತು